ಸರ್ವಧರ್ಮ ಸಮನ್ವಯ ಎಂದು ಸಾರಿದ ಶ್ರೀ ಬಸವಣ್ಣನವರು ಕಾಲಜ್ಞಾನಿ ಕೊಡೇಕಲ್ಸು ಕ್ಷೇತ್ರದಲ್ಲಿ ಇಂದು ಯುಗಾದಿಯ ಮೊದಲನೆಯ ಪಂಚಾಂಗ ಪಠಣ ಜರುಗಿತು. ಇಲ್ಲಿ ಎಲ್ಲಾ ಜಾತಿ ಜನಾಂಗದವರು ಮತ್ತು ರಾಜಮನೆತನದವರು ಸಹ ಇದ್ದರು. ಈ ವರ್ಷದ ಪಂಚಾಂಗವು ನದಿಗಳು ಮಳೆ ನೀರಿನಿಂದ ಭರ್ತಿ ತುಂಬಲ್ಪಡುವವು. ಈ ವರ್ಷ ಬೆಳೆಯು ಉತ್ತಮವಾಗಿ ಬರುವುದು. ಜನರು ಪ್ರಭಾವಶಾಲಿ ಉಳ್ಳವರಾಗುವರು. ಸ್ತ್ರೀಯರು ಅಪಾರ ಸೌಖ್ಯವನ್ನ ಹೊಂದುವರು. ಸರ್ವ ರೋಗಮುಕ್ತರಾಗಿ ನಿರ್ಭಯರಾಗಿ ಸೌಖ್ಯರಾಗುವುದು. ಎಲ್ಲ ಧಾನ್ಯಗಳು ಸಾಕಷ್ಟು ದೊರೆಯುವವು. ರೋಗ ಭಯ, ಅಗ್ನಿಭಯ, ಚೋರರ ಭಯದಿಂದ ಪ್ರಜೆಗಳು ಪ್ರತಿಬಿಂಬಿಸುವರು. ಈ ವರ್ಷ ಜನರಲ್ಲಿ ವೀರಸ ಭೋಗಾಪೇಕ್ಷೆ ಬೆಳೆಯುವವು. ಬಟ್ಟೆ, ಎಣ್ಣೆ, ಬೆಣ್ಣೆ, ತುಪ್ಪಗಳ ಪ್ರೀತಿ ಹೆಚ್ಚಾಗುವುದು. ಅಂದರೆ ಎಲ್ಲ ಪದಾರ್ಥಗಳ ಬೆಲೆ ಹೆಚ್ಚಾಗುವುದು. ಜೊತೆಗೆ ಏಳು, ಉದ್ದು, ಸಾಸಿವೆ ಅತಿ ಹೆಚ್ಚಾಗಿ ಬೆಳೆಯುವು ಎಂದು ತಿಳಿಸಿದ್ದಾರೆ. ಹಾಗೆ ಎಲ್ಲ ಪೀಕುಗಳು ಉತ್ತಮವಾಗಿ ಬೆಳೆಯುವುದು. ಸಾಕಷ್ಟು ಮಳೆ ಆಗುವ ಸಾಧ್ಯತೆ ಇದೆ. ಮುಂದಿನ ತಿಂಗಳು 14ಕ್ಕೆ ಹೊಸ ಮಳೆ, ಅಶ್ವಿನಿ ಮಳೆ ಬರುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೀಠಾಧಿಪತಿಗಳಾದ ವೃಷಭೇಂದ್ರ ಅಪ್ಪನವರು, ರಾಜ ಜಿತೇಂದ್ರ ನಾಯಕ ಜಾಗೀರ್ದಾರ್, ರಾಜ ವೆಂಕಟಪ್ಪ ನಾಯಕ ಜಾಗೀರ್ದಾರ್, ಕಾರ್ತಿಕ ನಾಯಕ್, ಶ್ಯಾಮಸುಂದರ ಜೋಶಿ ಹಾಗೂ ಮೆರಸ್ತೆದಾರರು, ಗುರುವರ್ಗ, ಶಿಶು ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, ಪ್ರಜಾಪವರ್ ಟಿವಿ, ಯಾದಗಿರಿ. ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದಾತಿಥೌ ವಾಸರೆಂದು ಬೃಹಸ್ಪತಿ ವಾಸರೆ ಶಾಲಿವಾಂಶಿಕೆ 1948 ಪರಾಭವ ನಾಮ ಸಂವತ್ಸರ. ಇಲ್ಲಿವರೆಗೂ ಕೃತಾಯುಗ 17,28,000 ವರ್ಷ, 12,69,000 ವರ್ಷ, ದ್ವಾಪಾರ ಯುಗ ಪ್ರಮಾಣ 8,64,000 ವರ್ಷ, ಅತ ಕಲಿಯುಗ ಪ್ರಮಾಣ 4,32,000 ವರ್ಷಗಳು ಗತ ಕಲಿಸಿ 5,124 ವರ್ಷ ಈಗ ಮುಗಿದಿದೆ. ಇನ್ನು 4,26,726 ವರ್ಷಗಳು ಕಲಿಯುಗ. ಈ ಒಂದು 1948 ಪರಾಭವ ನಾಮ ಸಂವತ್ಸರದ ನವನಾಯಕರು. ಈ ಸಲ ರಾಜ ಗುರು ಆಗ್ಯಾನ, ನೇಷಾಧಿಪತಿ ಸೋಮ ಆಗ್ಯಾನ, ಅಪರ ಸಸ್ಯಾಧಿಪತಿ ಮಂಗಳ ಆಗ್ಯಾನ, ಧಾನ್ಯಾಧಿಪತಿ ಬುಧ ಆಗ್ಯಾನ, ಆಮೇಲೆ ಅರ್ಘ್ಯಾಧಿಪತಿ ಸೋಮು, ಮಂತ್ರಿ ಮಂಗಳ ಆಗ್ಯಾನ, ಪೂರ್ವ ಸಸ್ಯಾಧಿಪತಿ ಶುಕ್ರ ಆಗ್ಯಾನ, ರಸಾಧಿಪತಿ ರವಿ ಆಗ್ಯಾನ, ನಿರಸಾಧಿಪತಿ ಗುರು ಆಗ್ಯಾನ, ವಿದ್ದೇಶ ಸೋಮ. ಪರಾಭವ ನಮ್ಮ ಸಂವತ್ಸರದಲ್ಲಿ ಧಾನ್ಯಗಳು ಸಲ ಗುರು ಮಂತ್ರ ಅದಕ್ಕೆ ಈ ವರ್ಷವು ಗುರು ರಾಜನಾಗಲು ಆಕಳಗಳು ಅಧಿಕ ಹಾಲು ಕರೆಯುವು. ಎಲ್ಲೆಡೆ ಮಳೆ ಸುರಿಯುವುದು. ವೇದ ಘೋಷ ಯಜ್ಞ ಕಾರ್ಯಗಳಲ್ಲಿ ತಲ್ಲೀನರಾಗುವರು. ಪ್ರಜರು ಆರೋಗ್ಯವಂತರಾಗಿರುವರು. ಈ ವರ್ಷ ಮಂತ್ರಿಯಾಗಿ ಮಂಗಳನಿರಲು ಮಳೆಯ ಅಭಾವ, ಫಸಲು ಸರಿಯಾಗಿ ಕೈ ಸೇರಲಾರದು. ದೇಶದಲ್ಲಿ ಹೈನ್ಯದ ಉತ್ಪನ್ನ ಕಡಿಮೆ ಆಗುವುದು. ಧಾನ್ಯಗಳಲ್ಲಿ ತೇಜಿಯಾಗುವು. ಪ್ರಜರು ಚೋರರ ಭಯ, ರೋಗ ಭಯದಿಂದ ಚಿಂತಾಕ್ರಾಂತರಾಗುವರು. ರಾಜರು ಯುದ್ಧ ಆಸಕ್ತರಾಗುವರು. ಬೆಂಕಿಯ ಅನಾಹುತಗಳು ಸಂಭವಿಸುವು. ಆದರೂ ಪ್ರಜೆಗಳು ಸುಖ ನೆಮ್ಮದಿಯಿಂದ ನೆಲೆಸುವು. ಈ ಸಲ ಮೇಘಾಧಿಪತಿ ಸೋಮಾದ ಈ ವರ್ಷಗಳೆಲ್ಲ ನೀರಿನಿಂದ ಭರ್ತಿಯಾಗುವು. ಬೆಳೆಗಳು ಉತ್ತಮವಾಗಿ ಬರುವು. ಜನರು ಪ್ರಬಲ ಶಕ್ತಿ ಉಳ್ಳವರಾಗುವರು. ವಿಜ್ಞಾನಿಗಳಿಗೆ ಉತ್ತಮವಾದ ಕಾಲವಿದೆ. ಭೂಮಿಯ ಮೇಲೆ ಫಲಪುಷ್ಪಗಳಿಂದಲೂ ಧನ ಧಾನ್ಯಗಳಿಂದಲೂ ತುಂಬಿ ತುಳುಕಾಡುವುದು. ಸ್ತ್ರೀಯರು ಅಪಾರ ಸೌಖ್ಯವನ್ನು ಹೊಂದುವರು. ಈ ವರ್ಷ ಪೂರ್ವ ಸಸ್ಯಾಧಿಪತಿ ಶುಕ್ರನಿರಲು ಸರ್ವ ಜನರು ರೋಗಮುಕ್ತರಾಗಿ ನಿರ್ಭಯದಿಂದ ಸೌಖ್ಯ ಪಡೆಯುವರು. ಎಲ್ಲ ಧಾನ್ಯಗಳು ಸಾಕಷ್ಟು ದೊರೆಯುವು. ಸುವೃಷ್ಟಿಯಿಂದ ಗಿಡ ಬಳ್ಳಿಗಳು ಪುಷ್ಪವಾಗಿ ಫಲಿಸುವು. ಈ ವರ್ಷ ಅಪಾರ ಸಸ್ಯಾಧಿಪತಿ ಮಂಗಳನಿರಲು ಧಾನ್ಯಗಳು ಅಭಾವವಾಗಬಹುದು. ಗಡ್ಡೆ ಗೆಣಸುಗಳು ದುರ್ಲಭವಾಗುವು. ಅನಾವೃಷ್ಟಿಯಿಂದ ನೀರು ಸಿಗುವಂತಾಗದು. ರಾಜರು ಯುದ್ಧಾಸಕ್ತರಾಗುವರು. ರೋಗ ಭಯ, ಅಗ್ನಿಭಯ ಹಾಗೂ ಚೋರ ಭಯದಿಂದ ಪ್ರಜೆವು ಪರಿತಪಿಸುವರು. ಈ ವರ್ಷ ರಸಾಧಿಪತಿಯು ರವಿ ಇರಲು ಮಳೆರಾಯನು ಅಲ್ಪವೃಷ್ಟಿಗೇರಿಯವನು. ಜನರಲ್ಲಿ ವಿರಸ ಭೋಗಾಪೇಕ್ಷೆ ಬೆಳೆಯುವುದು. ಬಟ್ಟೆ, ಎಣ್ಣೆ, ಬೆಣ್ಣೆ, ತುಪ್ಪಗಳಲ್ಲಿ ಜನರ ಪ್ರೀತಿ ಹೆಚ್ಚುವುದು. ಅಂದರೆ ಇವುಗಳು ಬೆಲೆ ಅಧಿಕವಾಗುವುದು. ರಾಜಾಧಿಕಾರಿಗಳು ವಿವಿಧ ಮಧುರ ರಸ ಪದಾರ್ಥಗಳು ಭಕ್ಷಿಸುತ್ತಾ ಸುಖದಿಂದ ಇರುವರು. ಈ ವರ್ಷ ಧಾನ್ಯಾಧಿಪತಿಯಾಗಿ ಬುಧ ಇರಲು ಭೂಮಿಯಲ್ಲಿ ಮಧ್ಯ ಧಾನ್ಯಗಳು ಚೆನ್ನಾಗಿ ಬರುತ್ತವೆ. ಎಳ್ಳು, ಉದ್ದು, ಸಾಸಿವೆ ಇವು ಹೆಚ್ಚು ಬೆಳೆಯುವು. ಅತಿವೃಷ್ಟಿಯಿಂದ ಹಾನಿ ಸಂಭವ, ಚೋರರ ಅಗ್ನಿಭಯವಿದೆ. ಈ ವರ್ಷ ನಿರಸಾಧಿಪತಿ ಗುರು ಇರಲು ಎಲ್ಲ ರೀತಿಯ ರತ್ನಗಳು, ಧಾನ್ಯಗಳು, ಬಂಗಾರ, ಅರಿವುಗಳು, ಚಂದನ ಇವೆಲ್ಲವೂ ವಿಫಲವಾಗಿ ದೊರೆಯುವು. ಮನೆ ಕೃಪೆಯಿಂದ ಮನೆಯಲ್ಲಿ ಎಲ್ಲರೂ ಸೌಖ್ಯವಾಗಿರುವರು.
ಈ ವರ್ಷ ಅರ್ಘ್ಯಾಧಿಪತಿಯಾಗಿ ಸೋಮನಿರಲು ಸಕಾಲದಲ್ಲಿ ಎಲ್ಲೆಡೆಯೂ ಸಮೃಷ್ಟಿಯಾಗುವುದು. ಪೀಕುಗಳಲ್ಲಿ ಉತ್ಕೃಷ್ಟವಾಗಿ ಬೆಳೆದು ಬರುವು, ಆದರೂ ವಸ್ತುಗಳು ಅಭಾವ ಬೆಳೆದು ತೇಜಿಯಾಗುವು. ಈ ವರ್ಷ ಯುದ್ಧೇಶನಾಗಿ ಸೋಮು ಇರುವುದರಿಂದ ಅತಿವೃಷ್ಟಿಯಿಂದ ಎಲ್ಲೆಡೆಯೂ ನೀರು ಸಮೃದ್ಧಿಯಾಗುವು. ಎಲ್ಲ ಪೀಕುಗಳು ಉತ್ತಮವಾಗಿ ಬರುವು. ಜನರು ಆರೋಗ್ಯವಂತರಾಗಿ ಸುಕ್ಕಳಗಾಗಿರುತ್ತಾರೆ. ಆಕಳು ಎಮ್ಮೆಗಳು ಸಮೃದ್ಧವಾಗಿ ಹಾಲುಗಳನ್ನು ಕೊಡುತ್ತವೆ. ಪಶುಪಾಲ ಕೃಷ್ಣ ಈ ಹೈನು ಸಂಪತ್ತು ಸಮೃದ್ಧಿಯಾಗುವುದು. ಎಲ್ಲ ಕಡೆ ಸಾಕಷ್ಟು ಮಳೆಯಾಗುವ ಫಲವಿದೆ. 14/4/2026 ಅಶ್ವಿನ ಮಳೆ ಕಲಿತದೆ. 14ನೇ ತಾರೀಕಿನಿಂದ ಹೊಸ ಮಳೆ ಅಶ್ವಿನ ಮಳೆ ಪ್ರಾರಂಭ ಆಗ್ತದೆ.